ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನು ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಈ ಮೂಡ ವಿಚಾರ ಶುರುವಾದಾಗಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯನ್ನ ತ್ಯಾಗ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಡಬಹುದು ಅನ್ನೋ ಚರ್ಚೆ ನಡೀತಲೇ ಇದೆ. ಹಾಗೊಂದು ವೇಳೆ ಅನಿವಾರ್ಯ ಪರಿಸ್ಥಿತಿ ಬಂದು ಸಿದ್ದರಾಮಯ್ಯನವರಿಂದ ಕುರ್ಚಿ ಖಾಲಿಯಾದ್ರೆ ಆ ಕುರ್ಚಿಯಲ್ಲಿ ಕೂರೋರು ಯಾರು ಅನ್ನೋ ಚರ್ಚೆ ಕೂಡ ನಡೀತಲೇ ಇದೆ. ಡಿ.ಕೆ. ಶಿವಕುಮಾರ್ ಆದಿಯಾಗಿ ಅನೇಕ ನಾಯಕರು ಬಹಿರಂಗ ಹೇಳಿಕೆ ಕೊಟ್ಟಿದ್ದನ್ನ ನೀವು ಗಮನಿಸಿದ್ದೀರಿ ಕೂಡ. ಆದ್ರೆ ಸೈಲೆಂಟ್ ಆಗಿದ್ದ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಸ್ವಪಕ್ಷೀಯರಿಗೆ ಸೆಡ್ಡು ಹೊಡೆಯೋಕೆ ಪ್ಲಾನ್ ಅನ್ನ ರೂಪಿಸ್ಕೊಂಡ್ಬಿಟ್ರ, ಅದನ್ನ ಜಾರಿಗೆ ತರೋ ಪ್ರಯತ್ನದಲ್ಲಿ ಆಕ್ಟಿವ್ ಆಗ್ಬಿಟ್ರ ಅನ್ನೋ ಅನುಮಾನ. ಮೊನ್ನೆವರೆಗೂ ಸೈಲೆಂಟ್ ಆಗೇ ಇದ್ದ ಸಾಹುಕಾರ್ ಕಳೆದ 3-4 ದಿನಗಳಿಂದ ಸಖತ್ ಆಕ್ಟಿವ್ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಒಂದೊಂದು ಹೆಜ್ಜೆ ಕೂಡ ಅದು ದೆಹಲಿ ಕಡೆ ಹೋಗಿ ಖರ್ಗೆನ್ ಮೀಟ್ ಮಾಡಿದ್ದಿರಬಹುದು, ಪರಮೇಶ್ವರ್ ಅವರ ನಿವಾಸದಲ್ಲಿ ಮಾಡಿದ ರಹಸ್ಯ ಸಭೆ ಇರಬಹುದು, ಇವತ್ತು ವಿಜಯೇಂದ್ರ ಅವರನ್ನ ಕರೆಸ್ಕೊಂಡು ಮಾತನಾಡಿದ ವಿಚಾರ ಇರಬಹುದು. ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರನ್ನ ಸೈಡಿಗೆ ಹೋಗುವಂತೆ ಮಾಡಿ ಮುಂದೆ ಬಂದ್ಬಿಡ್ತಾರಾ ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಇತ್ತೀಚಿನ ಆಕ್ಟಿವ್ ಮೂವ್ಸ್. ಕಾಂಗ್ರೆಸ್ನಲ್ಲಿ ರಹಸ್ಯ ಮೀಟಿಂಗ್ಗಳು, ಬಿಜೆಪಿ ಜೊತೆಯಲ್ಲಿ ಟಾಕಿಂಗ್ಗಳು, ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿನೇ ಆಗ್ತಾರಾ ಮುಂದಿನ ಕಿಂಗ್ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ತಾಲೂಕೆಲ್ಲ ಮುಖಂಡರು, ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಯಾವ ಬಂದ್ರೆ ಸರ್ ಅಲ್ಲಿಂದ ಬಂದ ನಿಮ್ಮ ರೋಡೆಲ್ಲ ಚೆನ್ನಾಗಿದಾರೆ, ನಿಮ್ಗೆ ಕರಿತಾರೆ ಎಲ್ಲ ನೋಡಿ. ನಾನು ಸುತ್ತ ಕೆಲ ಕಡೆ ನಮ್ಮ ತಾಲೂಕೆಲ್ಲ ಮುಖಂಡರು, ಹೋರಾಟಗಾರರು ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ಇದ್ದಾರೆ. ಇದು ಕೇವಲ ವಿಜಯೇಂದ್ರ ಅವರು ಬಂದ್ರು, ಇವತ್ತು ಭೇಟಿಯಾದ್ರು, ಹೋದ್ರು ಅನ್ನೋ ವಿಚಾರಕ್ಕೆ ಮಾತ್ರ ಅಲ್ಲ. ಸತೀಶ್ ಜಾರಕಿಹೊಳಿ ಅವರ ಕಳೆದ ಕೆಲ ದಿನಗಳ ನಡವಳಿಕೆ ಹಾಗೆ ನುಡಿಗಳನ್ನ ಗಮನಿಸಿದ್ರೆ ಸೈಡ್ ಬಿಡಿ ಸೆಡ್ಡು ಹೊಡಿ ಅನ್ನೋ ರೀತಿಯ ತಂತ್ರಗಾರಿಕೆಗೆ ಏನಾದ್ರೂ ಮೊರೆ ಹೋಗ್ತಿದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನೋ ಅನುಮಾನ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಸೀಟ್ಗೆ ಕೌಂಟ್ ಡೌನ್ ಶುರುವಾಗಿದೆಯಾ ಅನ್ನೋ ಬೆಳವಣಿಗೆಗಳ ನಡುವೆನೆ ಪರ್ಯಾಯ ನಾಯಕತ್ವಕ್ಕೆ ಅಣಿಯಾಗ್ತಿದ್ಯಾ ಕಾಂಗ್ರೆಸ್ ಪಾಳೆಯ. ಖರ್ಗೆ ಅವರನ್ನ ದೆಹಲಿಗೆ ಹೋಗಿ ಭೇಟಿಯಾಗಿ ಬಂದ ನಂತರದಲ್ಲಂತೂ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ನಾಯಕತ್ವವನ್ನ ಮುನ್ನಡೆಸ್ಕೊಂಡು ಹೋಗುವಂತಹ ಅಭ್ಯರ್ಥಿನ ಅನ್ನೋ ಅನುಮಾನ ಬಲವಾಗ್ತಾ ಬಂತು. ಕಳೆದ ಕೆಲ ತಿಂಗಳುಗಳಿಂದ ಅಂತೂ ಗಮನಿಸಬಹುದು, ಬೆಳಗಾವಿ ಭಾಗದಲ್ಲಿ ಅಭಿಯಾನನೇ ನಡೆದು ಹೋಗಿದೆ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರೇ ಅನ್ನೋ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳು, ಸತೀಶ್ ಜಾರಕಿಹೊಳಿ ಅವರು ಹೋದಲ್ಲಿ ಬಂದಲ್ಲಿ ಬಹಿರಂಗ ಘೋಷಣೆಗಳು ಇದು ನಡೀತಲೇ ಬಂದಿತ್ತು. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಆಲ್ಟರ್ನೇಟಿವ್ ಲೀಡರ್ಶಿಪ್ ಅನ್ನೋ ಆಲೋಚನೆ ಪ್ರಾರಂಭವಾಗಿದ್ದು, ಆ ಪಟ್ಟಿಯ ಪೈಕಿ ಸತೀಶ್ ಜಾರಕಿಹೊಳಿ ಅವರನ್ನೇ ಮೊದಲಿಗರಾಗಿ ಪರಿಗಣಿಸ್ತಾ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋ ಅನುಮಾನ. ಕೇವಲ ಇಷ್ಟು ಮಾತ್ರ ಅಲ್ಲ, ಸತೀಶ್ ಜಾರಕಿಹೊಳಿ ಅವರಿಗೆ ಸ್ವಪಕ್ಷೀಯರಲ್ಲ ವಿರೋಧ ಪಕ್ಷಗಳಿಂದಲೂ ಕೂಡ ಸಿಗ್ತಿದೆಯಾ ಬೆಂಬಲ. ಆಗೋ ಹಾಗಿದ್ರೆ ಸತೀಶ್ ಅಣ್ಣನೇ ಸಿಎಂ ಆಗ್ಲಿ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷದ ಕೆಲ ನಾಯಕರು ಕೂಡ ಲೆಕ್ಕಾಚಾರವನ್ನ ಹಾಕಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರಾ ಅನ್ನೋ ಅನುಮಾನ. ಇದಕ್ಕೆ ಪುಷ್ಟಿ ನೀಡುವಂತೆಯೇ ಇತ್ತು ಇವತ್ತು ವಿಜಯೇಂದ್ರ ಅವರ ಭೇಟಿ. ಮೇಲ್ನೋಟಕ್ಕೆ ಅವರು ಕೊಟ್ಟ ಹೇಳಿಕೆ ಖಾಸಗಿ ವಿಚಾರಗಳು, ಅದರಲ್ಲೂ ಕೆಲ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಕಿತ್ತು, ಹೀಗಾಗಿ ಆದ ಭೇಟಿ. ಇದರಲ್ಲಿ ರಾಜಕೀಯ ತಂತ್ರಗಾರಿಕೆಗಳಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟರು ಕೂಡ ರಾಜಕಾರಣಿಗಳ ಹೇಳಿಕೆಯನ್ನ ಅವ್ರು ಹೇಳಿದಷ್ಟೇ ಅರ್ಥ ಅನ್ನೋ ರೀತಿಯಲ್ಲಿ ಸೀಮಿತವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿರೋಧ ಪಕ್ಷ, ಅದರಲ್ಲೂ ಬಿಜೆಪಿಯ ಕೆಲ ನಾಯಕರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ವಿಜಯೇಂದ್ರ ಅವರ ಬೆಂಬಲ ಕೂಡ ಸತೀಶ್ ಜಾರಕಿಹೊಳಿ ಅವರ ಈ ಸಿಎಂ ಕನಸಿಗೆ ಸಿಗ್ತಾ ಇದೆಯಾ ಅನ್ನೋ ಕುತೂಹಲ. ಇನ್ನು ಮೊನ್ನೆ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಬಂದ್ರು. ಇವತ್ತು BY ವಿಜಯೇಂದ್ರ ಅವರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಅವತ್ತು ದೆಹಲಿಯಲ್ಲಿ ಹೈಕಮಾಂಡ್ನ ಅಭಯ, ಇವತ್ತು ಬೆಂಗಳೂರಿನಲ್ಲಿ ವಿರೋಧ ಪಕ್ಷಗಳ ಸಹಾಯ ಹಸ್ತ, ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಲಭಿಸಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಿದೆ. ಏನಿಲ್ಲ ಅಂತಲೇ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ನಡೀತಾ ಇರುವ ಈ ಮುಂದಿನ ಮುಖ್ಯಮಂತ್ರಿ ಅಭಿಯಾನ ಸೈಲೆಂಟ್ ಆಗಿ ಬಿರುಸನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ.
ಹೋದಲ್ಲಿ ಬಂದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪರವಾದ ಘೋಷಣೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇದೆಲ್ಲವನ್ನ ಗಮನಿಸಿದಾಗ ಸದ್ಯದರಲ್ಲೇ ಉಳಿದೆಲ್ಲರನ್ನ ಸೆಡ್ಡು ಹೊಡೆದು ಸೈಲೆಂಟ್ ಆಗೇ ಸಿಎಂ ಕುರ್ಚಿ ಮೇಲೆ ಏರಿ ಕುಳಿತುಕೊಳ್ತಾರಾ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅನ್ನೋ ಅನುಮಾನ ಕಾಡ್ತಾ ಇದೆ. ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳಿಂದಲೂ ಕೂಡ ಬೆಂಬಲ ಲಭ್ಯವಾಗ್ತಾ ಇದೆಯಾ ಸತೀಶ್ ಜಾರಕಿಹೊಳಿ ಅವರಿಗೆ? ಬೆಂಬಲ ಕೊಡೋದಾದ್ರೂ ಕೂಡ ರಾಜಕೀಯ ಲೆಕ್ಕಾಚಾರಗಳು ಇಲ್ದಲೇ ಈ ಬೆಂಬಲವನ್ನ ಕೊಡ್ಲಿಕ್ಕೆ ಸಾಧ್ಯವಾ? ಹೀಗೆಲ್ಲ ಒಂದಷ್ಟು ಅನುಮಾನ ಇದ್ದೇ ಇದೆ. ಯಾರು ಯಾವಾಗ ರಾಜಕೀಯದಲ್ಲಿ ಮೇಲ್ ಹೋಗ್ತಾರೆ, ಇನ್ಯಾವಾಗ ಕೆಳಗಿಳಿತಾರೆ, ಯಾರಿಗೆ ಯಾರು ಬೆಂಬಲವಾಗಿ ನಿಲ್ತಾರೆ, ಇದಿಷ್ಟೇ ಹಾಗೆ ಇದಕ್ಕಿಷ್ಟೇ ಅರ್ಥ ಅಂತ ಹೇಳಿ ಅದನ್ನು ಅಂದಾಜು ಮಾಡೋದು ಕಷ್ಟ, ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಿರುವ ಚಟುವಟಿಕೆ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ಸುತ್ತ ನಡೀತಿರುವ ಬೆಳವಣಿಗೆಗಳು, ಇಂಥ ಲೆಕ್ಕಾಚಾರಗಳು, ತಲೆ ಕೆಳಗೆ ಮಾಡುವಂತಹ ಲೆಕ್ಕಾಚಾರಗಳು ಸದ್ಯದರಲ್ಲೇ ರಾಜ್ಯದಲ್ಲಿ ಘಟಿಸಬಹುದು ಅನ್ನೋದಕ್ಕೆ ಪುಷ್ಟಿ ನೀಡ್ತಾ ಇವೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿ ರಹಸ್ಯ ಮೀಟಿಂಗ್, ಬಿಜೆಪಿ ಜೊತೆ ಟಾಕಿಂಗ್. ಮುಂದಿನ ಸರ್ಕಾರಕ್ಕೆ ಸತೀಶ್ ಜಾರಕಿಹೊಳಿ ಆಗ್ತಾರಾ ಕಿಂಗ್? ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಈಗ ಹೆಚ್ಚು ಅಲ್ಚಲ್ ಎಬ್ಬಿಸ್ತಾ ಇರುವ ಹೆಸರು ಇದು. ಬೆಳಗಾವಿಯಲ್ಲೂ ಸತೀಶ್ ಜಾರಕಿಹೊಳಿ, ದಲಿತರ ರಹಸ್ಯ ಸಭೆಯಲ್ಲೂ ಸತೀಶ್ ಜಾರಕಿಹೊಳಿ, ದೆಹಲಿಯಲ್ಲೂ ಸತೀಶ್ ಜಾರಕಿಹೊಳಿ. ಹೌದು, ಮೊನ್ನೆವರೆಗೂ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತಿದ್ದ ಸತೀಶ್ ಜಾರಕಿಹೊಳಿ ಸಡನ್ ಆಗಿ ಮುನ್ನೆಲೆಗೆ ಬರ್ತಿದ್ದಾರೆ. ಸಖತ್ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇರುವ ಜಾರಕಿಹೊಳಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ಕೊಟ್ಟಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. 5 ನಿಮಿಷಗಳ ಕಾಲ ಉಭಯ ನಾಯಕರು ಪ್ರತ್ಯೇಕ ಸಭೆ ನಡೆಸಿದ್ರು. ಇದಾದ ಮೇಲೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದೇ ಒಳ್ಳೆಯದು, ಯಾವುದೇ ಕ್ಷಣದಲ್ಲೂ ಸರ್ಕಾರ ಬೀಳಬಹುದು ಅಂತ ಬಿವೈ ವಿಜಯೇಂದ್ರ ಹೇಳಿದ್ರು. ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಇದ್ರ ಮಧ್ಯೆನೂ ಕೂಡ ಮುಖ್ಯಮಂತ್ರಿಗಳು ಬಂಡತನ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಹಾಗಾಗಿ ತತ್ಕ್ಷಣ ರಾಜೀನಾಮೆ ಕೊಡಬೇಕು ಅನ್ನೋ ನಮ್ಮ ಒತ್ತಾಯ. ಡಿ.ಕೆ. ಶಿವಕುಮಾರ್ ಅವರು ಪಾಪ ನೆನ್ನೆ ಅದು ಪ್ಲಾನ್ ತಗೊಂಡು ಖರ್ಗೆ ಮನೆಗೆ ಹೋಗಿದ್ರು. ಅದೇನ್ ಪ್ಲಾನ್ ಅಂತ ನನಗೂ ಗೊತ್ತಾಗ್ಲಿಲ್ಲ, ಬರೀ ಬಿಲ್ಡಿಂಗ್ ಫೋಟೋ ಅಷ್ಟೇ ಕಾಣ್ತಾ ಇತ್ತು. ಆದರೆ ಒಳಗೆ ಎಲ್ಲವೂ ಕೂಡ ನಡೀತಾ ಇದೆ, ಅಷ್ಟಂತೂ ಸ್ಪಷ್ಟ. ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತ ಆಗಿದೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ನನಗಂತೂ ಸಂಪೂರ್ಣ ವಿಶ್ವಾಸ ಇದೆ. ಸರ್ ಅವ್ರು ಹೇಳ್ತವ್ರೆ, ಅವ್ರು ಯಾರು ಹೇಳಕ್ಕೆ ಯಾರು ಅವರು? ಹೂ ಇಸ್ ವಿಜೇಂದ್ರ? ಅವರು ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಾಗತ್ತೆ ಅಲ್ಲ. ವೇಣುಗೋಪಾಲ್, ಸುರ್ಜೇವಾಲಾ ಅವರು ಬಂದು ಬೆಂಗಳೂರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ಹೋಗಿದ್ದಾರೆ. ಇನ್ನು ಸಿಎಂ ಆಸೆ ಆಕಾಂಕ್ಷಿಗಳ ಬಗ್ಗೆ ಸ್ವತಃ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು. ರಾಜ್ಯದಲ್ಲಿರುವ 224 ಶಾಸಕರಿಗೂ ಸಿಎಂ ಆಗುವ ಆಸೆ ಇದ್ದೇ ಇರುತ್ತೆ ಅಂತ ಜಾರಿಕೊಂಡ್ರು. 224 ಜನ ಎಲ್ಲರೂ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತೈತಿ. 224 ನಾನು ಬಂದೆ. 224 ಎಲ್ಲರೂ ಒಂದು ಜೀವನದಾಗ ಆಗ್ಬೇಕಂತ ಎಲ್ಲರೂ ಒಂದು ಸ್ಟೆಪ್ ಹತ್ತಿರಂದ್ರೆ ನೆಕ್ಸ್ಟ್ ಮಂತ್ರಿ ಆದ್ಮ್ಯಾಗ ಸೀನಿಯಾರಿಟಿ ಆದ್ಮ್ಯಾಗ ಡಿ.ಸಿ.ಎಂ ಆದ್ಮ್ಯಾಗ ಸಿಎಂ ಮುಗಿದ್ಮ್ಯಾಗೆ ಕೇಂದ್ರ ಸಚಿವರು 6ನೇ ಸ್ಟೆಪ್. ಅದು ಹಿಂಗೆಲ್ಲ ಅವರ ಆಸೆ ಇಟ್ಕೊಂಡು ಕೂತಿರ್ತಾರೆ. ಅತ್ತೆ ಬೆಳಗಾವಿಯಲ್ಲಿ ಮಾತನಾಡಿರುವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ತಂದೆ ಪರ ಬ್ಯಾಟ್ ಮಾಡಿದ್ರು. ನಮ್ಮ ತಂದೆ ಮುಂದಿನ ದಿನಗಳಲ್ಲಿ ಸಿಎಂ ಆಗಬಹುದು ಅಂದ್ರು. ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು ಸಿಎಂ ಇದೇ ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ದಿನಮಾನಗಳಿಗೆ ಹೇಳ್ಬೋದು. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಭೇಟಿ ನೀಡಿದ್ರು. ಇದು ಕುತೂಹಲದ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತೆ ಆಯಿತು. ಈಗ ಸಾಹುಕಾರ್ ಲೆಕ್ಕಾಚಾರಗಳೇನು, ಅವರ ಮುಂದಿರುವ ಆಪ್ಷನ್ಗಳೇನು ಅನ್ನೋದರ ಮೇಲೆ ಇಡೀ ಪಾರ್ಟಿ ಕಣ್ಣು ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.